ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ತಾಂಡವ್ ಕನ್ಯಕಾ ಹೆಲ್ಪ್ನ ಕೇಳೋಕೆ ಬಂದಿದ್ದಾರೆ. ಈ ಕಡೆ ಕನ್ಯಕಾ ತಾಂಡವ್ ಮೇಲೆ ಎಗ್ರಿ ಬೀಳೋದ್ರ ಮುಖಾಂತರ ತಾಂಡವ್ಗೆ ಅವಮಾನ ಆಗ್ತದೆ. ಹಾಗಾದರೆ ಇಲ್ಲಿ ಭಾಗ್ಯ ಬದುಕನ್ನು ಸರ್ವನಾಶ ಮಾಡುವುದಕ್ಕೆ ಮೂವರು ಸೇರಿಕೊಂಡು ಏನು ಪ್ಲ್ಯಾನ್ ಮಾಡ್ತಿರ್ಬೋದು ತಾಂಡವ್, ಕನ್ಯಕಾ ಹಾಗೆ ಶ್ರೇಷ್ಠ. ಇದರ ಜೊತೆಗೆ ಆ ಕಡೆ ಪೂಜಾ ಮತ್ತು ಆ ಹುಡುಗನ ಕತೆ ಏನಾಯಿತು ಇದೆಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ತಾಂಡವ್ ಕೆಂಡಾಮಂಡಲ ಆಗಿದ್ದಾರೆ. ಬಿಕಾಸ್ ಶ್ರೇಷ್ಠ ಪ್ಲ್ಯಾನ್ ವರ್ಕೌಟ್ ಆಗಿಲ್ಲ, ಶ್ರೇಷ್ಠ ಪ್ಲ್ಯಾನ್ ಫ್ಲಾಪ್ ಆಗಿದೆ. ಹೇಗಾದರೂ ಮಾಡಿ ಫೀಸ್ ಕಟ್ಟದೇ ಇರೋ ಹಾಗೆ ಭಾಗ್ಯನ ಮಾಡಬೇಕು ಅಂತ ಶ್ರೇಷ್ಠ ಹೂಡಿದ ಚಾಲಕ್ಕೆ ಆಕೆನೇ ಸಿಕ್ಕಿಬಿದ್ಲು. ಇಲ್ಲಿ ಭಾಗ್ಯದಿಂದ ವಧೆನ ಕೂಡ ತಿಂದು ಭಾಗ್ಯ ಗೆದ್ದು ಬೇಗ ಫೀಸನ್ನು ಕಟ್ಟಿ ತಾಂಡವ್ ಮುಂದೆ ಗೆಲುವಿನ ನಖಿಯನ್ನು ಕೂಡ ಬೀರಿದ್ರು. ಇದರಿಂದಾಗಿ ಇಲ್ಲಿ ತಾಂಡವ್ ಕೆಂಡಾಮಂಡಲ ಆಗಿದ್ದಾನೆ. ತನ್ನ ಮುಂದೆ ಗೆದ್ದು ಬೀಗಿದಂಥ ಭಾಗ್ಯನ ಹೇಗಾದರೂ ಮಾಡಿ ಸೋಲಿಸಲೇಬೇಕು ಅಂತ ಹೇಳಿ ಸ್ವತಃ ಸಿದ್ಧನಾಗಿದ್ದ ಸಿಕ್ಕಂಥ ವಸ್ತುಗಳು ಎಲ್ಲವನ್ನ ಕೂಡ ಮನೆಯಲ್ಲಿ ಒಡೆದು ಬಿಸಾಕಿ ಹುಚ್ಚಿನಂತಾಗಿದ್ದಾರೆ ಅಂತಾನೆ ಹೇಳ್ಬೋದು. ಇದರಿಂದಾಗಿ ಶ್ರೇಷ್ಠ ಯಾಕೆ ಏನಾಯಿತು ಅಂತ ಕೇಳ್ತಿದ್ರೆ ಆ ಭಾಗ್ಯ ನನ್ನ ಮುಂದೆ ಗೆದ್ಬಿಟ್ಲು, ನಮ್ಮ ಪ್ಲಾನ್ ಫ್ಲಾಪ್ ಆಯಿತು, ಆಕೆ ಗೆದ್ದು ಬೀಗಿದ್ದನ್ನು ನೋಡು ಸಹಿಸೋಕೆ ಆಗ್ತಿಲ್ಲ ನನಗೆ, ಹೇಗೆ ಮೆರೆದ್ಲು ಗೊತ್ತಾ ನನ್ನ ಮುಂದೆ, ಇಲ್ಲ ಅವಳು ಸೋಲ್ಲೇಬೇಕು, ಬೀದಿಗೆ ಬೀಳಲೇಬೇಕು ಅಂತ ಹೇಳಿ ತಾಂಡವ್ ಹೇಳ್ತಾ ಇದ್ರೆ ಇಲ್ಲಿ ಶ್ರೇಷ್ಠ ಸಮಾಧಾನ ಮಾಡ್ತಾಳೆ. ಫೈನಲಿ ತಾಂಡವ್ಗೆ ಒಂದು ಐಡಿಯಾ ಸಿಕ್ಕೇ ಬಿಡುತ್ತೆ. ಅದ್ರ ಪ್ರಕಾರವಾಗಿ ಕನಿಕಾ ಹೆಲ್ಪ್ ತಗೋಬೇಕು ಅನ್ನೋದು. ಅದೇ ಕಾರಣಕ್ಕೆ ಕನಿಕಾನ ಭೇಟಿಯಾಗೋಣ ಅಂತ ಅಂದ್ಕೊಂಡಿದ್ದೆ ಶ್ರೇಷ್ಠ, ಕನಿಕಾ, ತಾಂಡವ್ ಮೂವರು ಕೂಡ ಒಂದು ಶಾಪ್ನಲ್ಲಿ ಭೇಟಿಯಾಗೋ ತೀರ್ಮಾನವನ್ನ ಮಾಡಿದ್ದಾರೆ. ಇತ್ತ ಕಡೆ ತಾಂಡವ್ ಹೇಗೆಲ್ಲ ಒದ್ದಾಡಿದ್ರು ಭಾಗ್ಯ ಗೆಲುವನ್ನು ಸಹಿಸೋಕ್ಕಾಗದೆ ಅನ್ನೋದನ್ನು ತನ್ಮಯ್ ತುಂಬಾನೇ ಚೆನ್ನಾಗಿ ಪಿನ್ ಟು ಪಿನ್ ಡೀಟೇಲ್ಸಲ್ಲಿ ಮನೆಯವ್ರ ಮುಂದೆ ಹೇಳ್ತಿದ್ದಾರೆ. ಇದರಿಂದ ಭಾಗ್ಯ ಅಪ್ಪನ ಬಗ್ಗೆ ಯಾರಾದರೂ ಆ ರೀತಿ ಮಾತನಾಡ್ತಾರಾ ಅಂದಾಗ ಕುಸುಮ ಅವರು ಇಲ್ಲಿ ಭಾಗ್ಯ ನೀನೇನು ಮಾಡಿದ್ಯೋ ಕರೆಕ್ಟಾಗೆ ಮಾಡಿದ್ಯಾ, ಅವ್ನಿಗೆ ಹಾಗೆ ಬುದ್ಧಿ ಕಲಿಸ್ಬೇಕು, ಅಷ್ಟು ಇಷ್ಟಾಗೂ ಬುದ್ಧಿ ಇಲ್ಲ, ಅಷ್ಟು ಬಾರಿ ಹೇಳಿದ್ಯಾ ನೀನು ನನ್ನ ವಿಷಯಕ್ಕೆ ಬರಬೇಡ ಅಂದರು. ಆದರೂ ಪದೇ ಪದೇ ಬಂದು ನಿನ್ನ ಹತ್ರ ಗುಮ್ಮಿಸ್ಕೋತಾನೆ ಇದ್ದಾಳಲ್ಲ, ಖಂಡಿತವಾಗ್ಲೂ ಅವ್ರಿಗೆ ಸರಿಯಾಗಿ ಪಾಠ ಕಲಿಸಿದ್ಯಾ, ಅವ್ರು ಯಾವುದೇ ಕಾರಣಕ್ಕೂ ನಿನ್ನನ್ನು ಅಲ್ಗಾಡ್ಸೋಕ್ಕೂ ಸಾಧ್ಯ ಇಲ್ಲ ಮಗಳ ಅಂತ ಕೂಡ ಕುಸುಮ ಅವ್ರು ಹೇಳ್ತಾರೆ. ತದನಂತರ ಭಾಗ್ಯಗೆ ಮಗದೊಂದು ಆರ್ಡರ್ ಸಿಕ್ಕಿದೆ. ಇಲ್ಲಿ ತನ್ನ ಅಮ್ಮನ ಮನೆ ಹತ್ರ ಇರ್ತಕ್ಕಂಥವರು ಪೂಜೆಯ ಪ್ರಸಾದವನ್ನು ಮಾಡಲಿಕ್ಕೆ ಭಾಗ್ಯಗೆ ಹೇಳಿದ್ದಾರೆ. ಹಾಗಾಗಿ ಭಾಗ್ಯ ಸುನಂದ ಇಬ್ಬರು ಕೂಡ ಒಂದು ಪೂಜಾ ಪ್ರಸಾದವನ್ನು ಮಾಡೋದಕ್ಕೆ ಹೊರಡುತ್ತಿದ್ದಾರೆ. ಅದಕ್ಕೂ ಮುನ್ನ ಅತ್ತಿ ಮಾವನ ಆಶೀರ್ವಾದವನ್ನು ತಗೊಂಡು ಭಾಗ್ಯ ಅಲ್ಲಿಂದ ಹೋಗ್ತಾರೆ. ಇತ್ತ ಕಡೆ ಪೂಜಾ ಕೆಲ್ಸಕ್ಕೆ ಬಂದು ಯಾವಾಗ ಒಂದನ್ನು ನೋಡೋಕೆ ಸಾಧ್ಯ ಇಲ್ಲ ಅಂತ ಗೊತ್ತಾಯಿತು, ಆಗ ಕೆಲಸನೇ ಬಿಟ್ಬಿಡ್ತೀನಿ ಅಂತ ಹೇಳಿ ಪೂಜಾ ಹೇಳಿದಾಗ ಅಲ್ಲಿಗೆ ಓನರ್ ಎಂಟ್ರಿ ಕೊಡ್ತಾರೆ. ಓನರ್ ಬೇರೆ ಯಾರು ಅಲ್ಲ, ಪೂಜಾ ಸೀನಿಯರ್ ಆಗಿದ್ದಾರೆ. ಪೂಜಾ ಸೀನಿಯರೇ ಇಲ್ಲಿ ಪೂಜಾಗೆ ಕೆಲಸ ಕೊಟ್ಟಿದ್ದು. ಅದನ್ನು ನೋಡಿದ್ದೆ ನೀನಾ ಕಿಶನ್ ಅಂತ ಹೇಳಿ ಪೂಜಾ ಕೇಕೆ ಹಾಕಿ ನಗ್ತಾ ಇದ್ರೆ ಇವರಿಬ್ಬರ ನಡುವೆ ಫ್ಲ್ಯಾಶ್ ಬ್ಯಾಕ್ ಇದೆ ಅನ್ನೋದು ಪಿಎಗೆ ಗೊತ್ತಾಗತ್ತೆ. ಹಾಗಾಗಿ ಏನಿರ್ಬೋದು ಅನ್ನೋ ಕುತೂಹಲದಲ್ಲಿ ಆಕೆ ಕೇಳಿದಾಗ ಇಲ್ಲಿ ಕಿಶನ್ ಎಲ್ಲವನ್ನ ಕೂಡ ಹೇಳ್ತಾರೆ. ಈಕೆ ನಾನು ಈಕೆಯ ಸೀನಿಯರಲ್ಲಿ ಸೀನಿಯರ್, ಎಕ್ಸಾಮ್ಗೆ ಹೋಗಿದ್ದೆ ಬ್ಯಾಕ್ಲಾಗ್ಸನ್ನು ಬರೆಯೋದಕ್ಕೆ, ಆಗ ಈಕೆ ನನಗೆ ಕಾಪಿ ಚಿಟ್ಟನ್ನು ಕೊಟ್ಟಿದ್ದೆ, ನನ್ನನ್ನು ಎಕ್ಸಾಮ್ ಹಾಲಲ್ಲೇ ಸಿಕ್ಬೀಳು ಹಾಗೆ ಮಾಡಿದ್ಲು ಅನ್ನೋ ವಿಷಯವನ್ನು ತುಂಬ ಕ್ಲಿಯರ್ ಕಟ್ಟಾಗಿ ಹೇಳ್ತಾರೆ. ಮೊದಲೇ ಗೊತ್ತು ಪೂಜಾ ಯಾವುದನ್ನು ಓದೋದಿಲ್ಲ, ಎಲ್ಲವನ್ನ ಕೂಡ ತುಂಬ ಚೆನ್ನಾಗಿ ಕಾಪಿ ಹೊಡೆದು ಪಾಸ್ ಆಗ್ತಕ್ಕಂಥವಳು ಅಂತ. ಹಾಗೆ ಈ ಬಾರಿ ಕೂಡ ಕಾಪಿ ಚಿಟ್ಟನ್ನು ಇಟ್ಕೊಂಡು ಪಾಸ್ ಆಗೋಕ್ಕೆ ಮುಂದಾದ್ಲು. ಇಲ್ಲಿ ಕಿಶನ್ಗೂ ಕೂಡ ಕಾಪಿ ಚಿಟ್ಟನ್ನು ಕೊಟ್ಟು ನೀನು ಕೂಡ ಇದನ್ನು ನೋಡ್ಕೊಂಡು ಬರೆದು ಪಾಸ್ ಆಗು, ಬ್ಯಾಕ್ಲಾಗ್ಸ್ ಬೇರೆ ಉಳಿಸ್ಕೊಂಡಿದ್ಯಾ ಅಂತ ಕೂಡ ಹೇಳಿದರು. ಕಷ್ಟಪಟ್ಟು ಓದಿ ಪಾಸ್ ಆಗೋಣ ಅಂತ ಅಂದ್ಕೊಂಡು ಆ ಹುಡುಗ ಅಲ್ಲಿಗೆ ಬಂದರೆ ಇಲ್ಲಿ ಪೂಜಾ ಬೀಳಿಸಿದ ಕೆಡ್ಡಕ್ಕೆ ಬಿದ್ದು ಹಳ್ಳಕ್ಕೆ ಬಿದ್ದರು ಅಂತ ಹೇಳ್ಬೋದು. ಈ ಕಡೆ ಎಕ್ಸಾಮ್ ಹಾಲ್ನಲ್ಲಿ ಇನ್ವಿಜಿಲೇಟರ್ ನೋಡ್ತಾ ಇದ್ರು. ತುಂಬ ಆಡಿ ತಂದಲ್ಲಿ ಪೂಜಾ ಕಾಪಿ ಚಿಟ್ಟನ್ನು ತಗೊಂಡಿದ್ದೆ, ಕಾಪಿಯನ್ನು ಹೊಡಿತಾ ಇದ್ರೆ ಹೇಗೆ ಹೊಡಿಬೇಕು ಅನ್ನೋದೇ ಗೊತ್ತಿಲ್ಲದೆ ಇರ್ತಕ್ಕಂಥ ಕಿಶನ್ ಹೇಗಪ್ಪ ಹೊಡೆಯೋದು ಅಂದ್ಕೊಂಡು ಪೂಜಾನ ನೋಡಿ ಅದರಿಂದ ಇನ್ಸ್ಪೈರ್ ಆಗಿ ತಾನು ಕಾಪಿ ಚಿಟ್ಟನ್ನು ತೆಗೆದು ಹೊಡೆಯೋಕೆ ಶುರು ಮಾಡಿಕೊಂಡ್ರು. ಇತ್ತ ಕಡೆ ಇನ್ವಿಜಿಲೇಟರ್ ನೋಡ್ತಿದ್ದಾರೆ ಪೂಜಾ ಮೇಲೆ ತುಂಬಾನೇ ದಿಟ್ಟ ಕಣ್ಣಿಂದ ನೋಡ್ತಾನೆ ಇದ್ದಾರೆ. ಶೂಸು ಶರ್ಟು ಎಲ್ಲದರಿಂದ ಚಿಟ್ಸ್ನ ತೆಗೆದಿದ್ದೆ ಪೂಜಾ ಕಾಪಿ ಹೊಡಿತಿದ್ದಾಳೆ. ಇದರ ನಡುವೆ ಇನ್ವಿಜಿಲೇಟರ್ ಬಂದಿದ್ದೆ, ಏನಮ್ಮ ನೀನು ಕಾಪಿ ಚೀಟಿನ ಇಟ್ಕೊಂಡು ಕಾಪಿ ಹೊಡಿತಿದ್ಯಾ ಅಂತ ಕೇಳಿದಾಗ, ಇಲ್ಲ ಸರ್ ನಾನು ತುಂಬ ಚೆನ್ನಾಗಿ ಓದ್ಕೊಂಡ್ಬಂದಿದ್ದೀನಿ, ನಾನು ಟಾಪರು ಕಾಲೇಜ್ಗೆ, ಅಂಥದ್ದಲ್ಲಿ ನಾನು ಯಾಕೆ ಕಾಪಿ ಚೀಟನ್ನು ಇಟ್ಕೊಳ್ಳಿ ಅಂತ ಹೇಳಿದಾಗ ಸರಿ ಆಯಿತು ಲೇಡಿ ಇನ್ವಿಜಿಲೇಟರ್ನ ಕರಿತೀನಿ, ಅವ್ರು ಚೆಕ್ ಮಾಡ್ತಾರೆ ಅಂತ ಹೇಳಿ ಲೇಡಿ ಇನ್ವಿಜಿಲೇಟರ್ನ ಕರೀತಾರೆ. ಪೂಜಾ ಕೂಡ ಹೋಗ್ತಾಳೆ. ಹೋಗೋಕ್ಕೂ ಮುನ್ನ ಅಲ್ಲೇ
ಕಿಶುನ್ ಹತ್ರ ಕಾಪಿ ಚಿಟ್ಟನ್ನು ಬಿಸಾಡಿ ಹೋಗ್ತಾಳೆ. ಪಾಪ ಗೊತ್ತಾಗೋದಿಲ್ಲ, ಅದನ್ನೆಲ್ಲ ಒಂದು ಕಡೆ ಇಟ್ಕೊಂಡ್ಬಿಡ್ತಾರೆ ಪಾಪ ಕಿಶುನ. ಏನು ನಿನ್ನ ಕೈಯಲ್ಲಿ ಬೇರೆ ಅಂತ ಇನ್ವಿಜಿಲೇಟರ್ ಕೇಳ್ತಿದ್ರೆ ಏನಿಲ್ಲ ಸರ್ ಅಂತ ಹೇಳ್ತಾರೆ. ಬಿಕಾಸ್ ಅವ್ರು ಆಲ್ರೆಡಿ ಕಾಪಿ ಹೊಡೆಯೋದು ಬೇಡ, ಸಿಕ್ಕಿಬಿದ್ರೆ ಏನಪ್ಪ ಮಾಡೋದು, ನನಗೆ ಗೊತ್ತಿರೋಷ್ಟು ಬರೆದು ಪಾಸ್ ಆಗಿಬಿಡೋಣ ಅಂತ ಅಂದ್ಕೊಂಡಿದ್ರು. ಆದರೆ ಇಲ್ಲಿ ಪೂಜಾ ಹೋಗಬೇಕಾದ್ರೆ ಇಲ್ಲಿ ಕಿಶನ್ ಮೇಲೆ ಎರಚಿ ಹೋದಾಗ ಆ ಒಂದು ಕಾಪಿ ಚಿಟ್ಗಳಿಂದಾಗಿ ಇಲ್ಲಿ ಕಿಶನ್ನ ಇನ್ವಿಜಿಲೇಟರ್ ಕೈಗೆ ಸಿಕ್ಕಿಬಿದ್ರು. ಅಷ್ಟರಲ್ಲಿ ಪೂಜಾನ ಕೂಡ ಆ ಲೇಡಿ ಇನ್ವಿಜಿಲೇಟರ್ ಕರ್ಕೊಂಡು ಬಂದು ಈಕೆಯಲ್ಲಿ ಏನೂ ಕೂಡ ಇಲ್ಲ ಅಂತ ಹೇಳಿದಾಗ ಸರಿ ಎಕ್ಸಾಮ್ ಬರೆಯಮ್ಮ ಅಂತ ಹೇಳಿದ್ರೆ ಇಲ್ಲಿ ಪೂಜಾ ಸುಮ್ಮನಿರ್ಲಾರ್ದೆ ಹುಡುಗ ತುಂಬ ಚೆನ್ನಾಗಿ ಕಾಪಿ ಚಿಟ್ ಇಟ್ಕೊಂಡಿದ್ದಾನೆ, ನಂಗೆ ತುಂಬ ಚೆನ್ನಾಗಿ ಗೊತ್ತು, ಇಷ್ಟು ಮಾತ್ರ ಇಲ್ಲ ಶೂಸಲ್ಲಿದೆ ಕಾಲರಲ್ಲಿದೆ ಅಂತ ಎಲ್ಲನೂ ಕೂಡ ತೋರಿಸಿ ಈ ಕಡೆ ಆ ಹುಡುಗನ್ನ ಎಕ್ಸಾಮಿಂದ ಡಿಬಾರ್ ಮಾಡಿಸಿರ್ತಾರೆ. ಇದೇ ಒಂದು ಸೇಡ್ಗೆ ಇಲ್ಲಿ ಕಿಶನ್ ಪೂಜಾಗೆ ಕೆಲಸ ಕೊಟ್ಟಿರೋದು. ಇದರಿಂದಾಗಿ ನಾನು ಕೆಲಸ ಕೊಟ್ಟಿದ್ದೆ ಇವಳಿಗೆ ಪನಿಷ್ ಕೊಡೋದಕ್ಕೆ, ನನಗೆ ಏನೆಲ್ಲ ಮಾಡಿದ್ಲು ಅದನ್ನೆಲ್ಲ ತಿರುಗಿಸಿ ನಾನು ಇವಳಿಗೆ ಕೊಡಲೇಬೇಕು ಅಂತ ಹೇಳಿ ಇವಳನ್ನ ಕೆಲಸಕ್ಕೆ ಕರ್ಕೊಂಡಿದ್ದು ಅಂತ ಹೇಳಿ ಕಿಶನ್ ಹೇಳಿದಾಗ ನಗೋಕ್ಕೆ ಶುರು ಮಾಡಿಬಿಡ್ತಾಳೆ ಪೂಜಾ. ಏನು ನೀನು ನಾನು ಪನಿಷ್ ಮಾಡ್ತೀಯ ಅಂದಾಗ ನೋಡ್ತಾ ಇರು, ನೀನೇ ಎದ್ದು ಬಿದ್ದು ಬೇಡಪ್ಪ ಈ ಕೆಲಸ ಅಂತ ಎದ್ದು ಹೋಗ್ಬಿಡ್ಬೇಕು, ಓಡ್ಬಿಡ್ಬೇಕು, ಆ ರೀತಿ ಮಾಡ್ತೀನಿ ಅಂತ ಕಿಶೋನೆ ಹೇಳ್ತಿದ್ರೆ ಏನು ಇಲ್ಲಿಂದ ನಾನು ಓಡೋಗೋದ, ಇಂಥ ಕೆಲಸ ಯಾರಿಗಾದ್ರೂ ಸಿಗತ್ತೆ, ಮಾಡೋಕೆ ಇಲ್ಲಿ ಕೆಲಸ ಇಲ್ಲ, ಕೈ ತುಂಬ ಸಂಬಳ, ಇಂಥ ಕೆಲಸ ಬಿಟ್ಟು ಹೋಗೋದಕ್ಕೆ ನನಗೇನು ತಲೆ ಕೆಟ್ಟಿಲ್ಲ, ನಾನು ಹೋಗೋದು ಇಲ್ಲ, ಏನು ಬೇಕಿದ್ರು ಮಾಡ್ಕೋ ಅಂತ ಹೇಳ್ತಾಳೆ ಪೂಜಾ. ಇತ್ತ ಕಡೆ ತಾಂಡವ್ ಶ್ರೇಷ್ಠ ಕನಿಕಾನ ಭೇಟಿ ಮಾಡಿದ್ದಾರೆ. ಏನು ಭೇಟಿ ಮಾಡಿದ್ದು ಅಂತ ಕನಿಕಾ ಕೇಳಿದಾಗ ಭಾಗ್ಯ ಹೊಸ ಬಿಸ್ನೆಸ್ಸನ್ನು ಶುರು ಮಾಡ್ಕೊಂಡಿದ್ದಾಳೆ ಅಂದಾಗ ನಾನು ಕೂಡ ನೋಡಿದೆ, ಏನೋ ಬೀದಿ ಬದಿಯಲ್ಲಿ ಊಟನ ಕೊಡ್ತಾ ಇಲ್ಲೂ ಏನೋ ಹೊಟ್ಟೆಪಾಡಿಗೋಸ್ಕರ ಏನೋ ಮಾಡ್ಕೊತಿದ್ದಾಳೆ ಅವಳು, ದಿನದ ಹೊಟ್ಟೆಗೆ ಸಾಕಾಗೋದಿಲ್ಲ, ಅದರಿಂದ ಬರೋ ದುಡ್ಡು ಅದನ್ನು ಹಾಳು ಮಾಡಬೇಕು ಅಂದ್ಕೊಂಡಿದ್ರೆ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಯಾತಕ್ಕೆ ಅಂತ ಕನಿಕಾ ಹೇಳಿದಾಗ ಯಾಕೆ ನಿಮಗೆ ಆಗೋದಿಲ್ಲ ಅಂದರೆ ಆಗೋದಿಲ್ಲ ಅನ್ನೋ, ಅದನ್ನು ಬಿಟ್ಟು ಈ ರೀತಿ ಎಲ್ಲ ಮಾತಾಡಬೇಡ ಅಂತ ತಾಂಡವ್ ಹೇಳಿದಾಗ ಕನಿಕಾ ರಬಲ್ ಆಗ್ತಾರೆ. ನನ್ನ ಹತ್ರ ಇದನ್ನೆಲ್ಲ ಇಟ್ಕೋಬೇಡಿ ತಾಂಡವ್, ನಿಮ್ಮ ಫ್ರಸ್ಟ್ರೇಷನನ್ನು ನನ್ನ ಮೇಲೆ ಹಾಕೋಕೆ ಬಂದರೆ ನಾನು ಸುಮ್ಮನಿರುವುದಿಲ್ಲ ಅಂತ. ಅದಕ್ಕೆ ಇಲ್ಲಿ ಶ್ರೇಷ್ಠ ಪ್ಲೀಸ್ ಕನಿಕಾ, ನಾನು ತಾಂಡವ್ ಪರ ಸಾರಿ ಕೇಳ್ತೀನಿ, ಇಲ್ಲಿ ಭಾಗ್ಯ ನಿಜವಾಗ್ಲೂ ಗೆದ್ದರೆ ನಮ್ಮ ಎಲ್ರಿಗೂ ಕೂಡ ಸೋಲಾಗತ್ತೆ ಅಂತ ಹೇಳ್ತಾಳೆ. ಈ ಕಡೆ ತಾಂಡವ್ ಕೂಡ ಹೌದು, ನಿನ್ನೆ ನನ್ನ ಹತ್ರ ಬರೀ ಫೀಸ್ ಕಟ್ಟಿದ್ದಕ್ಕೆ ಹೇಗೆ ಮಾತಾಡಿದ್ಲು ಗೊತ್ತಾ, ನಂತರ ಗೆದ್ದರೆ ಖಂಡಿತವಾಗ್ಲೂ ನಿನ್ನ ಹತ್ರ ಕೂಡ ಹಾಗೆ ಬಿಹೇವ್ ಮಾಡ್ತಾರೆ, ನೀನು ಅಂದ್ಕೊಂಡಿದ್ಯಾ ಏನೋ ಒಂದು ಚಿಕ್ಕ ಬಿಸ್ನೆಸ್ ಹಾಗೆ ಹೀಗೆ ಅಂತ, ಅದರಲ್ಲೇ ಬೆಳೆದ್ರೆ ಏನು ಮಾಡ್ತೀಯಾ ಅಂತ ಹೇಳಿ ತಾಂಡವ್ ಹೇಳ್ತಾರೆ. ಹಾಗಾಗಿ ಅವಳು ಗೆಲ್ಲೋದಕ್ಕೆ ಬಿಡಬಾರ್ದು, ಹೇಗಾದರೂ ಮಾಡಿ ಅವಳ ಹೊಸ ಬಿಸ್ನೆಸ್ಸನ್ನು ಹಾಳು ಮಾಡಬೇಕು ಅಂತ. ಅದನ್ನು ಕೂಡ ಕನಿಕಾ ಯೋಚನೆ ಮಾಡಿದೆ. ಸರಿ ಆಯಿತು, ನೀವೇನು ಯೋಚನೆ ಮಾಡಿಬಿಡಿ, ಅವಳ ಹೊಸ ಬಿಸ್ನೆಸ್ ಹಾಳು ಮಾಡ್ತೀನಿ ನಾನು, ಅವಳು ಫುಡ್ ಬಿಸ್ನೆಸ್ಸೇ ನಡೆಸಬಾರ್ದು, ಆ ರೀತಿ ಮಾಡ್ತೀನಿ ಅಂತ ಹೇಳಿ ಇಲ್ಲಿ ಕನಿಕಾ ಪ್ರಾಮಿಸ್ ಮಾಡ್ತಾರೆ ತಾಂಡವ್ ಶ್ರೇಷ್ಠಾಗೆ. ಅತ್ತ ಕಡೆ ಭಾಗ್ಯ ತನಗೆ ಗೊತ್ತಿರ್ತಕ್ಕಂಥ ಅವನ ಮನೆಯಲ್ಲಿ ಪ್ರಸಾದವನ್ನು ರೆಡಿ ಮಾಡ್ತಿದ್ದಾರೆ. ಅಲ್ಲಿರ್ತಕ್ಕಂಥವ್ರು ಭಾಗ್ಯ ಬಗ್ಗೆ ಹೊಗಳಿ ಹೊನ್ನಶೂಲ ಕೇಳಿಸ್ತಿದ್ದಾರೆ ಸುನಂದ ಅವರ ಬಳಿ. ಜೊತೆಗೆ ಭಾಗ್ಯಗೆ ಮತ್ತೊಂದು ಆರ್ಡರ್ ಕೂಡ ಸಿಕ್ಕಿದೆ, ಅತ್ತೆ ಕಾಲ್ ಮಾಡಿದ್ದಾರೆ ಇನ್ನೊಂದು ಆರ್ಡರ್ ಬಂದಿದೆ ಅಂತ. ಇತ್ತ ಕಡೆ ಪ್ರಸಾದವನ್ನು ಪೂಜೆಯನ್ನು ಮಾಡಿಸ್ತಿರೋ ಬಂದಿದೆ, ಗಂಡನ ಬಿಟ್ಬಿಟ್ಟು ಅಂತಲ್ಲ ಭಾಗ್ಯ, ಯಾಕೆ ರೀತಿ ಮಾಡಿದೆ, ಇದು ಸರಿ, ನಾ ತಾಳಿ ಕೂಡ ತೆಗ್ದಾಕಿದೆಯಾ, ಇದೆಲ್ಲ ಎಷ್ಟು ಸರಿ ಅಂತ ಹೇಳ್ತಿದ್ದಾಗೆ ಮಗಳು ಬಂದು ಅಮ್ಮ ಯಾಕಮ್ಮ ನಿನಗೆ ಬೇಕು, ಸುಮ್ಮನೆ ನಡಿಯಮ್ಮ, ಇದೆಲ್ಲ ಇವಾಗ ಬೇಕಾ ಅಂತ ಹೇಳಿ ಭಾಗ್ಯಕ್ಕೆ ಸಾರಿ ಅಂತ ಹೇಳಿ ಹೋಗ್ತಾರೆ. ನಂತರ ಇಲ್ಲಿ ಭಾಗ್ಯಗೆ ಹೊಸ ಸವಾಲು ಎದುರಾಗ್ತದೆ.